ರೀ ರೀ ಎದ್ದೇಳ್ರಿ ಇಲ್ಲಿ. ಹ್ಞೂ ಯಾಕೆ ಸರೋಜ ಮುಖಂಡ ಯಾಕೆ ಎಬ್ಬಸಾಗತ್ತೆ ಸರೋಜ? ಏನ್ರಿ ನಂಗೆ ಅಪ್ಪ ಅವಂದ ಜೀವ ಭಾಳ ನೆನ್ಸಾಗತೈತಿ. ನಾ ಸ್ವಲ್ಪ ತವ್ರ ಮನೆಗೆ ಹೋಗಿ ಬರ್ತೀನಿ ರೀ, ಒಂದು 2-3 ದಿನ. ಹಾಂ, ಅಪ್ಪನ ಜೀವನ ಅನ್ಸಾಕತ್ತೈತೆ? ಯಾಕೆ ಬಂಗಾರ, ಏನಾತ? ಏನಿಲ್ರಿ, ಹಂಗೆ ಅಪ್ಪ ಅವಂದ ಜೀವ ನೆನ್ಸಾಕತೈತಿ, ನನ್ನ ತವ್ರ ಮನೆನೂ ಜೀವ ನೆನ್ಸಾಕತೈತಿ. ನಾನು ಒಂದಿಷ್ಟು ದಿನ ಹೋಗಿ ಬರ್ತೀನಿ. ಸರೋಜ ಅದಾನ ಅವ್ವ ಬೈದಿದ್ದನ ಮನ್ಸಿಗೆ ಹಚ್ಕೊಂಡೇನ? ಹಾಂ, ಅವೆಲ್ಲ ಭಾಳ ಮನ್ಸಿಗೆ ತಗೋಬಾರ್ದು. ಅದೇನಲ್ಲ ನಿಮಗಂದಿದ್ರೆ ಗೊತ್ತಾಕಿತ್ತ, ನಿಮಗಂದಿಲ್ಲ ಅನಿಸ್ಕೊಂಡಾಕಿ ನಾನು. ಅದಕ್ಕೆ ನಿಮಗೆ ಅರ್ಥ ಆಗೋದಿಲ್ಲ ಅದು. ಮಮ್ಮಿ, ನಾನು ಬರ್ತೀನಿ ಮಮ್ಮಿ ನಿನ್ನ ಜೊತೆ. ಲೇ ಸುಮ್ಮರ್ಲೆ, ಇಲ್ಲಿ ದೊಡ್ಡಾರು ಮಾತಾಡಕತ್ತೈತಿಲ್ಲ, ಒಟ್ಟು ಏನಾರು ಮಾತಾಡೋತ್ನ್ಯಾಗ ಬಂದ ಬಿಡ್ತೀನಿ ನೋಡು. ಇಲ್ಲ ನಾನು ಏನು ಚಿಂಟು ನೀನು ಕರ್ಕೊಂಡು ಹೋಗಂಗಿಲ್ಲ, ನಾ ಒಬ್ಬಾಕೆ ಹೋಗಿ ಬರ್ತೀನಿ. ನೋಡು ಸರೋಜ, ಹಿಂಗೆ ಹೇಳ್ತನಂತ ತಪ್ಪು ತಿಳ್ಕೊಳಕೋಬೇಡ. ಮತ್ತು ನೀವು ನನಗೆ ಹಿಂಗೆ ಹೇಳಕತ್ತೀರ ಅಂತಂದು ಅನ್ಕೊಳಕೋಬೇಡ. ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳದು ಅಷ್ಟೇ ಅಲ್ಲ. ಮಾವ ಅತ್ತಿದು ಇರುತ್ತೆ. ಅವರು ದೊಡ್ಡಾರ ಹಿರಿಯಾರ ಒಂದೇನೋ ಒಂದು ಮಾತು ಅಂತಾರೆ, ಅದನ್ನು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ನೀನು ಚೂಕ್ ಹಿಡ್ದು ನೀನು ಜಗಳದಾಗ ಹಿಂಗೆ ಹೋದೆ ಅಂದ್ರೆ ನಾಳೆ ಕರ್ಯಾಕ ಹೋಗ್ತೀನಂದ್ರೆ ಅವರು ಒಂಥರ ಮಾಡ್ತಾರೆ ಅಪ್ಪ ಅವ. ಏನೋ ಅನ್ನಕ್ಕೆ ಹೋಗ್ಬಾರ್ದು ನಮ್ಮ ಸೊಸೆಗೆ. ಒಂದು ಈಟ್ ಮಾತಂದ್ರೆ ಹೋಗಿ ತವ್ರ ಮನೆಗೆ ಹೋಗ್ಬಿಡ್ತಾರ ಅಂತಂದು 4 ಮಂದಿ ಮುಂದೆ ತಮ್ಮನೂ ಹೇಳ್ಕೊತಾರೆ. ನಮ್ಮ ಮುಂದೆ ಹೇಳ್ಕೊಳೋದಿಲ್ಲ ಅವ್ರು ಮಕ್ಕಳಿಗೆ. ಇನ್ನೊಬ್ರ ಮುಂದೆ ಹೇಳ್ಕೊತಾರೆ. ಹೇಳಿ, ಈಗ ನೀನೇ ಹೇಳಿ, ಏನು ಮಾಡೋದು? ಅಪ್ಪ ಏನು ಮಾಡೋದು ಬೇಡಪ್ಪ, ಅವನ ಜೊತೆ ಹೋಗಿ ನಾನು ದೌಡ್ ಲಗು ಕರ್ಕೊಂಬಂದ್ಬಿಡ್ತೀನಲ್ಲ. ಚಿಂಟು ಸುಮ್ಮಿರ, ಇಲ್ಲೇನೋ ಮಾತಾಡಕತ್ತೈತಿಲ್ಲ, ಒಟ್ಟ ದೊಡ್ಡಾರ ಇದ್ರೊಳಗೆ ಬಂದ ಬಿಡುದು ನೋಡು. ಆತಾಳ ಮಾತಾಡ್ರಿ. ಅದಕ್ಕೆ ಏನೋ ಒಂದು ಮಾತು ಅಂದಿರ್ತಾರ, ಅದನ್ನ ಮನಸ್ಸಿಗೆ ಹಿಡ್ಕೊಂಡು ಕುಂದ್ರಬಾರ್ದು. ಕುಂತ್ರ ಜೀವನ ನಡೀತೈತನ? ಇಲ್ಲಿ ಬಿಡ್ರಿ, ಆದರೂ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಒಂಥರ ಕೆಟ್ಟ ಅನಿಸೈತ್ರಿ. ಆತಾಳ, ನಾ ಅವನ ಗೌಡ ಮಾತಾಡ್ಲೇನ ಮತ್ತು ಇನ್ನೊಮ್ಮೆ ಹಂಗೆಲ್ಲ ಅನ್ನಕೋಬೇಡ್ದೆ. ಆಕಿಗೆ ಭಾಳ ಮನ್ಸಿಗೆ ನೋವು ಮಾಡ್ಕೋತಾಳ ಅಂತಂದು ಹೇಳೇನ? ಅಯ್ಯೋ ಅದನ್ನ ಮಾತು ಹೇಳಕೋಬೇಡ್ರಿ, ಮತ್ತು ಅದಕ್ಕೊಂದು ಏನಾರ ಅಂತಾರ ಅತ್ತಿ, ನಮ್ಗೆ ಗೊತ್ತಿಲ್ಲ ಬೇಡ ಅಂತದೇನು ಹೇಳಕೋಬೇಡ್ರಿ. ಈ ಅತ್ತಿ ಸೊಸಿ ಜಗಳ ಅಂತರೂ ಕಾಲದಿಂದ ನಡ್ಕೋತಾ ಬಂದೈತೆ ನೋಡು. ಈ ಜಗಳದಾಗ ಟೆನ್ಷನ್ ಆಗೋದು ಮನೆ ಗಂಡ್ಮಕ್ಳು ನಾವ. ಒಂದು ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಏನು ಇರೋದಿಲ್ಲ ನೋಡಿ ನಮಗೆ. ಹೌದು ಬಿಡ್ರಿ, ನಾವು ಸುಮ್ಕ ಮಾಡ್ತೀವಿ ನೋಡು. ನಾನು ನಿನಗೆ ಹೇಳಕತ್ತಿಲ್ಲ, ಹಂಗೆ ಜನ್ರಲ್ ಆಗಿ ಹೇಳಿನಿ. ಎಲ್ಲರೂ ಹಿಂಗೆ ಹೇಳ, ಎಲ್ಲರ ಮನೆ ದೋಸೆನೂ ತೂತ. ಮತ್ತು ನಾ ಸೂಕ್ಷ್ಮಾಗ ಹೇಳ್ತೀನಾಳ. ನಮ್ಮ ಅವ್ಗೆ ಏನು ಹೇಳೋದಿಲ್ಲ, ನಮ್ಮ ಅಪ್ಪಗೆ ಹೇಳ್ತೀನಿ. ನಮ್ಮ ಅವ್ಗೆ ಹೇಳಿದ್ರೆ ನಮ್ಮ ಅವ್ವ ಕೇಳ್ತಾಳ, ಹಾಗೆಲ್ಲ ಇದನ್ನು ಮಾಡಕ್ಕೆ ಹೋಗಬೇಡ ಅಂತಂದು ಹೇಳ್ತೀನಾಳ. ನೀನು ಈಗ ನೋಡು, ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಬೈದ್ರೆ ಸುಮ್ಮಿರ್ತಿದ್ದಿಲ್ಲ. ಅದ ನಮ್ಮ ಅವ್ವ ಬೈದ್ರೆ ಯಾಕೆ ಹಿಂಗೆ ಮಾಡ್ತಿ? ಇಲ್ರಿ, ಅದು ಅತ್ತಿ ಇದ್ರ ಅಂದ್ಬಿಟ್ರಲ್ರಿ ದಡ ನನಗೆ ಏನು ಮಾಡ್ಬೇಕಂತಂದು ಗೊತ್ತಾಗಲಿಲ್ಲ ರೀ. ಅದಕ್ಕೆ ನಮ್ಮ ಅವ್ವ ನೆನಪಿಗೆ ಬಂದ್ರಿ, ತವ್ರ ಮನೆ ನೆನಪು ಬರಾಕತ್ತೈತ್ರಿ. ಹಿಂಗಾಗಿ ಹೋಗೋಣ ಅಂತ ಅನ್ನಕತ್ತೀನಿ ರೀ. ಸರಿ ಆಯ್ತಳ, ಈಗೇನು ಹೋಗೋದು ಬೇಡ. ಈಗ ಮತ್ತೆ ಜಗಳದಾಗ ಹೋದ್ರೆ ಮತ್ತೆ ಜಗಳ ಅಕ್ಕವ ಸರೋಜ. ನಾ ಹೇಳೋದು ಕೇಳು, ಈಗ ಹೋಗೋದು ಬೇಡ. ಇವತ್ತು ಬೇಡ, ಒಂದು ಸ್ವಲ್ಪ ದಿನ ಹೋಗ್ಲಿ, 1-2 ದಿನ ಹೋಗ್ಲಿ. ನೀನು ಅವ್ವ ಮಾತಾಡ್ರಿ ಚಂದಾಗ, ಇದನ್ನು ಮಾಡಿ ನೀನು ಅವ್ವ ಮಾತಾಡ್ಸ. ಹಾಗೆಲ್ಲ ಮಾತು ಗೀತೆಲ್ಲ ಮತ್ತೆ ಬಿಡಕ್ಕೆ ಹೋಗ್ಬೇಡ್ರಿ. ಅವು ಜಗಳ ಇಷ್ಟ ಇದ್ದಾಗ ಇದನ್ನು ಮಾಡ್ಬೇಕು, ಬಿಡಕ್ಕೆ ಹೋಗ್ಬಾರ್ದು ಅವನು. ಅದಕ್ಕೆ ನೀನ ಮಾತಾಡ್ಸ. ಏನು ನೀನ ಮಾತಾಡ್ಸ, ಜಗಳೆಲ್ಲ ಮುಗಿಲಿ. ನಾನು ಬರ್ತೀನಿ ನಿನ್ನ ಜೊತೆ, ನಾನು ನೀನು ಚಿಂಟು ಹೋಗಿ ಬರೋಣ. ಚಿಂಟು ಬ್ಯಾಡ್ರಿ, ಚಿಂಟುಂದ ಎಲ್ಲ ಸಾಲ ಅದಾವು, ನಾವು ಅಷ್ಟೇ ಹೋಗಿ ಬರೋಣ. ಸಾಲೆ ಮಮ್ಮಿ, ಅದು ಸಾಲೆ ಎಲ್ಲ ನಾನು ಇದನ್ನು ಮಾಡ್ತೀನಲ್ಲ, ಏನಾರು ಹೇಳ್ತೀನಿ. ಹೇಳ್ತಿ. ಮೊನ್ನೆ ಎಕ್ಸಾಮ್ ನೋಡ್ಕೊ ಹೆಂಗೆ ಬರ್ದಿ. ಮೊನ್ನೆ ಟೀಚರ ಫೋನ್ ಮಾಡಿದ್ರು ನನಗೆ, ಏನು ಬರೋದು ಬೇಕಾಗಿಲ್ಲ, ಇಲ್ಲೇ ಓದ್ಕೊಂಡು ಬೀಳು. ಚಿಂಟು ನೀ ಬೇಡ, ನೀ ಇಲ್ಲೇ ಓದ್ಕೊ. ಸಾಲೆ ಐತಿಲ್ಲ ನಿಂದು, ಸಾಲು ಸುಟ್ಟಿ ಆದ್ರೆ ಅಷ್ಟು ಅಭ್ಯಾಸ ಹೋಗೋದು ಗೊತ್ತಾ ನಿನಗೆ? ಬೇಡ, ನೀ ಏನು ಬರೋದು ಬೇಕಾಗಿಲ್ಲ, ನಾವು ಹೋಗಿ ಬರ್ತೀವಿ. ರೀ ಮತ್ತೆ ಯಾವಾಗ ಹೋಗೋಣ್ರಿ? ಹೋಗೋಣ ಒಂದು 2-3 ದಿನ ಹೋಗ್ಲಿ. ನಂದು ಸ್ವಲ್ಪ ಹೊಲದಾನ ಕೆಲಸದು ಅದಾವ, ಅದನ್ನೆಲ್ಲ ಹೊಲದ ಕೆಲಸ ಮುಗೀತಂದ್ರೆ ಹೋಗೋಣ. ಆಯ್ತಾಡ್ರಿ, ಸರಿ. ಮತ್ತು ಮುಂಜಾನೆ ಇದನ್ನ ಹೇಳಿದ್ನಿ, ಸಮಾಧಾನ ಮಾಡಿದ್ನಿ, ಮತ್ತು ಅದನ್ನ ಹಿಡ್ಕೊಂಡು ಕುಂತಿಲ್ಲ ಇಲ್ಲಿ ಮಟನು. ಮತ್ತೆ ಈಗ ಸಮಾಧಾನ ಮಾಡ್ತೀನಿ, ಮತ್ತು ಹೋಗಿ ರಾತ್ರಿ ಹೇಳೋದು. ಇದನ್ನು ಇಲ್ಲಿಗೆ ಬಿಟ್ಬಿಡು, ಸುಮ್ಮನೆ ಕೆಲಸ ಮಾಡ್ಕೊತ ಹೋಗು, ಮಾತಾಡ್ಕೊತ ಹೋಗು ಚಂದಾಗ. ಇಲ್ಲ ನೋಡ್ರಿ, ಮಾತಾಡ್ತೀನಿ ನೋಡ್ರಿ. ಆಯ್ತಾಳ.